ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಟೀಸರ್ ರಿಲೀಸ್ ಆಗ್ತಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. KD ಸಿನಿಮಾದು ಒಂದು ಅಲರ್ಟನ್ನು ಕೊಟ್ಟಿದ್ದಾರೆ. ಏನೋ ಅಲರ್ಟು ಅಂತಂದರೆ, ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಲ್ಯಾಂಗ್ವೇಜ್ಗಳಲ್ಲಿ, ಅಂದರೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ, ನೀವು 5 ಲ್ಯಾಂಗ್ವೇಜ್ಗಳಲ್ಲಿ, ಪ್ಯಾನ್ ಇಂಡಿಯಾ ಒಂದು ಲ್ಯಾಂಗ್ವೇಜ್ಗಳಲ್ಲಿ ನೋಡ್ಬೋದು. ಸೊ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ನೀವು ಆಡಿಯೋನ ಸೆಟ್ ಮಾಡ್ಕೊಳ್ಳಿ ಅಂತ ಒಂದು ಅಲರ್ಟ್ ಕೊಟ್ಟಿದ್ದಾರೆ. ತುಂಬಾ ಒಂದು ಒಳ್ಳೆ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕೆಲವೊಂದು ಟೈಮಲ್ಲಿ ಹೇಗಾಗುತ್ತೆ ಅಂತಂದರೆ, ಕನ್ನಡ ರಿಲೀಸ್ ಮಾಡುವಂಥದ್ದು, ಆಮೇಲೆ ತೆಲುಗು, ತಮಿಳು, ಮಲಯಾಳಮು, ಹಿಂದಿ, ಸೊ ಈ ರೀತಿ ಕ್ಯಾಟಗರಿ ವೈಸ್ ರಿಲೀಸ್ ಮಾಡೋ ಬದಲು ಸೊ ಒಂದೇ ವಿಡಿಯೋದಲ್ಲಿ ಎಲ್ಲ ಒಂದು ಆಡಿಯೋಗಳನ್ನು ಹಾಕುವಂಥದ್ದು ತುಂಬ ಒಂದು ಒಳ್ಳೆ ವಿಚಾರ. ತುಂಬಾ ಒಂದು ಬೇಗನೆ ಒಂದು ರೀಚು ತುಂಬಾ ಚೆನ್ನಾಗಿ ಸಿಗುತ್ತೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಆ್ಯಂಡ್ ಇವತ್ತು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಏನಂತಂದರೆ, ರಿವ್ಯೂ ಅನ್ನೋದಕ್ಕಿಂತ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನ ಈ ಒಂದು ಟೀಸರ್ ಬಗ್ಗೆ ಮಾತಾಡಲೇಬೇಕು. ಸೊ ಏನನ್ನಿಸ್ತು ನನಗೆ ಪರ್ಸ್ನಲ್ ಆಗಿ, ಏನು ಕತೆ KD ಸಿನಿಮಾದ ಟೀಸರ್ ನೋಡಿದ ಮೇಲೆ ಅನ್ನುವಂಥದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ತಡ ಮಾಡೋಕ್ಕೋಗಲ್ಲ, ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಬಹುಶಃ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಇವತ್ತು ಕನ್ನಡನೇ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಸೊ ಇವತ್ತಿನ ಒಂದು ಟೀಸರ್ ನೋಡಿದಾಗ ಮುಂಬೈಲಿರುವಂಥದ್ದಿತ್ತು. ಆ್ಯಂಡ್ ಒಂದು ಪ್ಲ್ಯಾನ್ ಮಾಡ್ಕೊಂಡಿದೆ ಟೀಮ್, ಅಲ್ಲಲ್ಲಿ ಇವೆಂಟ್ ಮಾಡ್ದಂಗೂ ಕೂಡ ಆಯಿತು. ಆ್ಯಂಡ್ ಅದ್ರ ಜೊತೆಗೇ ಟೀಸರ್ದು ಒಂದು ಇವೆಂಟ್ ಒಂದು ಟೀಸರ್ ರಿಲೀಸ್ ಒಂದು ಇವೆಂಟ್ ಕೂಡ ಆಯಿತು ಅನ್ನೋ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ನೋಡಾದ್ಮೇಲೆ ಈಗ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಒಂದು ಟೀಸರ್ ಬಂದಿದೆ. ಅಂದರೆ ನಾವು ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಚೇಂಜ್ ಮಾಡ್ಕೋಬೋದು, ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ನೀವು ನೋಡಬಹುದು. ಟೀಸರ್ ವಿಚಾರಕ್ಕೆ ಬಂದುಬಿಡ್ತೀನಿ. ಟೀಸರ್ ವಿಚಾರಕ್ಕೆ ತಡ ಮಾಡೋಕ್ಕೆ ಹೋಗಲ್ಲ. ಒಂದು ರೀತಿಯಲ್ಲಿ ಪ್ರೇಮ್ ಸರ್ ಸಿನಿಮಾ ಅಂತ ಬಂದಾಗ, ಅವರ ಒಂದು ಡೈರೆಕ್ಷನ್ ಅಂತ ಬಂದಾಗ, ಆಮೇಲೆ ಅವರು ಒಂದು ಚಿಕ್ಕದಾಗೂ ಕೂಡ ಒಂದು ಏನಾದರೂ ಒಂದು ಶಾರ್ಟ್ ತೆಗಿಬೇಕು, ಒಂದು ಏನಾದರೂ ಒಂದು ಪರ್ಸ್ಪೆಕ್ಟಿವಲ್ಲಿ ಒಂದು ಏನಾದರೂ ಒಂದು ಆಬ್ಜೆಕ್ಟ್ನ ತೋರಿಸ್ಬೇಕು ಅಂದರೆ ಅದನ್ನು ತುಂಬ ಸುಂದರವಾಗಿ ತೋರಿಸ್ತಾರೆ. ಅಷ್ಟರ ಮಟ್ಟಿಗೆ ಅವರ ನಿರ್ದೇಶನ ಇರುತ್ತೆ ಅನ್ನೋದು ನಾವು ಅವರ ಪ್ರೀವಿಯಸ್ ಮೂವೀಸ್ ಎಲ್ಲ ನೋಡಿದಾಗ ಗೊತ್ತಿರುತ್ತೆ ನಮಗೆಲ್ಲ. ಸೊ ಈಗ ಈ ಒಂದು KD ಟೀಸರ್ ನೋಡಿದ್ಮೇಲೆ ನನಗೆ 100% ಒಂದು ಪ್ರಾಮಿಸ್ ಅಂತ ಅನ್ನಿಸ್ತು. ಈ ಒಂದು ಧ್ರುವ ಸರ್ಜಾ ಅವರಿಗೆ ಒಂದು ರೀತಿಯಲ್ಲಿ ಈ ಸಿನಿಮಾ ಬ್ರೇಕ್ ಕೊಡುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು ನನಗೆ ಖಂಡಿತವಾಗ್ಲೂ ಅನ್ನಿಸ್ತು. ಸೊ ಅಷ್ಟರ ಮಟ್ಟಿಗೆ ಒಂದು ಟೀಸರು ಪ್ರಾಮಿಸಿಂಗ್ ಆಗಿದೆ. ಸೊ ನಾನು ಪರ್ಸ್ನಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಮೋಷನ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಚೆನ್ನಾಗಿದೆ ಅಂತ ಹೇಳಬೇಕು ಅನ್ನೋ ಒಂದು ಇಂಟೆನ್ಷನ್ ಖಂಡಿತವಾಗ್ಲೂ ನನಗಿಲ್ಲ. ಸೊ ಪ್ರೀವಿಯಸ್ ಬಂದಂಥ ಸಿನಿಮಾ ಅಷ್ಟೊಂದು ಹೆಸರು ಮಾಡದೆ ಒಂದು ರೀತಿಯಲ್ಲಿ ಒಂದು ಡಿಸಪಾಯಿಂಟ್ ಕ್ರಿಯೇಟ್ ಅಂತೂ ಮಾಡಿದಂತೂ ನಿಜ. ಬಟ್ ನಾನು ಹೇಳ್ತಿರೋದು ಏನಂದರೆ, ಈ ಒಂದು ಟೀಸರ್ ನನಗೆ ಖಂಡಿತವಾಗ್ಲೂ ಒಂದು ಪ್ರಾಮಿಸಿಂಗ್ ಕೊಟ್ಟಿದೆ. ಆ್ಯಂಡ್ ಜೊತೆಗೆ BGM ವಿಚಾರಕ್ಕೆ ಬಂದರೆ, ಅರ್ಜುನ್ ಜನ್ಯ ಸರ್ ಅವರು ತುಂಬಾ ಒಂದು ಹೊಸ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ. ವಿಜುವಲ್ಸ್ ಅಂತೂ ಆ್ಯಂಡ್ ಕಲರ್ ಗ್ರೇಡಿಂಗ್ ಆ್ಯಂಡ್ ವಿಜುವಲ್ಸ್ ಇದೆಯಲ್ಲ, ತುಂಬಾ ಒಂದು ಸಿನಿಮ್ಯಾಟಿಕ್ ಏನಿದೆ, ನನಗೆ ಖುಷಿ ಆಯಿತು. ಸೊ ನಾನು ಹೇಳೋದೇನು ಅಂತಂದರೆ, ಈ ಇಂಪ್ರೆಷನ್ನು ಸಿನಿಮಾ ರಿಲೀಸ್ ಆದಮೇಲೂ ಕೂಡ ಇರಬೇಕು. ಸೊ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಈ ಒಂದು ಸಿನಿಮಾದ ಒಂದು ಪ್ರತಿಯೊಂದು ಕಾಸ್ಟ್ ನೋಡೋದಾಯಿತು ಅಂದರೆ, ಪ್ರತಿಯೊಂದು ಸೂಟಬಲ್ ಕ್ಯಾರೆಕ್ಟರ್ಸ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಆಗಿರ್ಬೋದು, ಸಂಜಯ್ ದತ್ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ವಿ ರವಿಚಂದ್ರನ್ ಸರ್ ಆಗಿರ್ಬೋದು. ಸೊ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಅವ್ರವ್ರ ಪಾತ್ರಗಳ ಬಗ್ಗೆ ಈ ಚಿಕ್ಕದಾಗಿ ಒಂದು ಟೀಸರಲ್ಲಿ ತೋರಿಸಿರುವಂಥದ್ದು ಅಮೇಝಿಂಗು. ನನಗಂತೂ ಫಸ್ಟ್ ಆಫ್ ಆಲ್ ಈ ಒಂದು ಸಿನಿಮಾದ ಏನು ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಮತ್ತು ಆ ಶಾರ್ಟ್ಸ್ ಆಗಿರ್ಬೋದು, ಒಂದು ಕ್ಯಾಮ್ರಾ ಆ್ಯಂಗಲ್ಸ್ಗಳಾಗಿರ್ಬೋದು, ಆಮೇಲೆ ಲಾಸ್ಟಲ್ಲಿ ಧ್ರುವ ಅವರು ಒಂದು ಸ್ಟೆಪ್ ಹಾಕ್ತಾರೆ, ಒಂದು ಕತ್ತಿನ ಬಾಯಲ್ಲಿ ಇಟ್ಕೊಂಡು ಒಬ್ಬ ಮನುಷ್ಯನ ಹಿಂದ್ಗಡೆ ಇಟ್ಕೊಂಡು. ಸೊ ಆ ಒಂದು ಸಿಚುವೇಶನ್ ಆಗಿರ್ಬೋದು, ನಿಜವಾಗ್ಲೂ ಅಮೇಝಿಂಗ್ ಅನಿಸುತ್ತೆ. ಸೊ ಯಾವುದೇ ಒಂದು ಸಿನಿಮಾನ ಒಂದು ಎಫರ್ಟ್ ಹಾಕಿ ಸಿನಿಮಾ ಚೆನ್ನಾಗಾಗಬೇಕು ಅಂತ ಮಾಡ್ತಾರೆ ಹೊರತು ಸಿನಿಮಾ ಚೆನ್ನಾಗಿ ಆಗಬಾರ್ದು ಅಂತ ಯಾರೂ ಕೂಡ ಮಾಡಲ್ಲ. ಸೊ ನಾನು ಹೇಳೋದೇನು ಅಂತಂದರೆ, ದಯವಿಟ್ಟು ಹೆಂಗಾಗ್ಬಿಡುತ್ತೆ ಅಂದರೆ, ಪ್ರೀವಿಯಸ್ ಏನಾದರೂ ಒಂದು ಇಟ್ಕೊಂಡು ಏನೋ ಒಂದು ಕಮೆಂಟ್ ಮಾಡುವಂಥದ್ದು, ಸೊ ಅದು ಹಂಗಾಗುತ್ತೆ, ಇದು ಹಿಂಗಾಗುತ್ತೆ ಅಂಥವ್ರಿಗೆ ನಾನು ಹೇಳೋದೇನು ಅಂತಂದರೆ, ದಯವಿಟ್ಟು ನಿಮಗೆ ಎಂಕರೇಜ್ ಮಾಡೋಕ್ಕಾಗಲಿಲ್ಲ ಅಂದರೆ ಎಂಕರೇಜ್ ಮಾಡದೇ ಇರಿ. ದಯವಿಟ್ಟು ಯಾರಿಗೂ ಡಿಸಪಾಯಿಂಟ್ ಮಾಡಬೇಡಿ, ಹರ್ಟ್ ಮಾಡಬೇಡಿ. ಸೊ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಹೇಗಿದೆ ಅನ್ನುವಂಥದ್ದು ಆಮೇಲೆ ನೀವು ಆನೆಸ್ಟ್ ಒಪಿನಿಯನ್ನ ಕೊಡ್ಬೋದು. ಸೊ ಅದಕ್ಕೂ ಮುಂಚೆನೇ, ಏನೋ ಆಗದೆ ಮುಂಚೆನೇ ಅದ್ರ ಬಗ್ಗೆ ಮಾತಾಡೋದು ತಪ್ಪು ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಈ ಒಂದು KD ಸಿನಿಮಾ ಪ್ರೇಮ್ ಸರ್ ಅವ್ರದ್ದು ಖಂಡಿತವಾಗ್ಲೂ ಪ್ರಾಮಿಸಿಂಗ್ ಆಗಿ ಟೀಸರ್ ಮೂಡ್ ಬಂದಿದೆ. ನನಗಂತೂ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಇದೇ ರೀತಿಯಾದಂಥ ಒಂದು ಸಿನಿಮಾ ನಾವೇನು ಎಕ್ಸ್ಪೆಕ್ಟ್ ಅಂದರೆ, ಒಂದು ಟೀಸರ್ನ ನಾನು ನೋಡಿದ್ದೀನಿ, ನಾನು ಕಣ್ಣಾರೆ, ನಾನು ಟೀಸರ್ ಒಂದು ಪ್ರಾಮಿಸಿಂಗ್ ಆಗಿದೆ. ಆ ಪ್ರಾಮಿಸಿಂಗ್ನ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಅದು ಬರಬೇಕು, ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತಾ, ಆ್ಯಂಡ್ ಈಗ ಆಲ್ಮೋಸ್ಟ್ ಗೊತ್ತಿದ್ದಾಗೇ ಒಂದು ಸಾಂಗಲ್ಲೂ ಕೂಡ ಒಂದು ಹೆಸರನ್ನು ಮಾಡಿರುವಂಥದ್ದು ಈ ಒಂದು KD ಸಿನಿಮಾ. ಸೊ ಇನ್ನು ಮುಂಬರೋ ದಿನಗಳಲ್ಲಿ ಇನ್ನೂ
ಕೆಲವೊಂದು ಸಾಂಗ್ಸ್ಗಳು ರಿಲೀಸನ್ನು ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಏನೆಲ್ಲ ಒಂದು ಅಪ್ಡೇಟ್ಸ್ಗಳನ್ನು ಕೊಡ್ತಾರೆ ಪ್ರೇಮ್ ಸರ್. ಸೊ ಕಾದ್ ನೋಡೋಣ. ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೀಮ್ ಎಲ್ಲರೂ ತುಂಬಾ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಧ್ರುವ ಅವರು ಕೂಡ ಈ ಒಂದು ಸಿನಿಮಾ ಒಂದು ಕೆರಿಯರಲ್ಲಿ ಮತ್ತೆ ಒಂದು ರೀಸ್ಟಾರ್ಟ್ ಆಗಲಿ ಒಂದು ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ಲಾಕ್ ಬಾಸ್ಟರ್ ಆಗಲಿ, ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಕನ್ನಡ ಸಿನಿಮಾ ಈ ಸದ್ಯದ ದಿನಗಳಲ್ಲಿ ನಾವಲ್ಲಿ ನೋಡೋದಾಯಿತು ಅಂದರೆ ನಮ್ಮ ಕನ್ನಡ ಸಿನಿಮಾಗಳಿಗಿಂತ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳೇ ಥಿಯೇಟ್ರಲ್ಲಿರೋವಂಥದ್ದು. ಯಾಕೆಂದರೆ ನಮ್ಮ ಸಿನಿಮಾಗಳು ರಿಲೀಸ್ ಆಗ್ತಾ ಇಲ್ಲ. ಯಾಕೆಂದರೆ ನಾವೆಷ್ಟು ನಮ್ಮವ್ರಿಗೆ ಎಂಕರೇಜ್ ಮಾಡ್ತೀವಿ ಅಷ್ಟು ಸಿನಿಮಾಗಳು ಮೇಲಿಂದ ಮೇಲೆ ಬರುತ್ತೆ. ಆದಷ್ಟು ಬೇಗ ಎಲ್ಲ ಸಿನಿಮಾಗಳು ಹೊಸಬ್ರ ಸಿನಿಮಾ ಇರ್ಬೋದು, ಹಳಬ್ರ ಸಿನಿಮಾ ಇರ್ಬೋದು, ಸ್ಟಾರ್ ನಟರ ಸಿನಿಮಾ ಇರ್ಬೋದು, ಸೊ ಯಾವುದೇ ಇದ್ರೂ ಕೂಡ ವರ್ಷಕ್ಕೆ ಒಂದು 2 ಸಿನಿಮಾಗಳು ಬಂತು ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ನಾವೇ ಒಂದು ರೀತಿಯಲ್ಲಿ ಕಿಂಗ್ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಸಿನಿಮಾಗಳು ಹೆಚ್ಚಾಗಿ ಬರಬೇಕು, ಥಿಯೇಟರ್ಸ್ಗಳು ಉಳಿಬೇಕು. ಇನ್ನು ಸ್ವಲ್ಪ ದಿನಗಳು ಮಾತ್ರ, ಇನ್ನು ಸ್ವಲ್ಪ ವರ್ಷಗಳು ಮಾತ್ರ. ಸೊ ಇದೇ ರೀತಿ ಏನಾದರೂ ಕಂಟಿನ್ಯೂ ಆದರೆ 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತಂದರೆ ಥಿಯೇಟರ್ ಅವರು ಮುಚ್ಚುವ ಹಂತದಲ್ಲಿ ಬಂದಿದ್ದಾರೆ. ಸೊ ಈ ರೀತಿ ಆಗಬಾರ್ದು. ಎಲ್ಲ ಸಿನಿಮಾಗಳು ಬೇಗ ರಿಲೀಸ್ ಆಗಲಿ, ಮೇಲಿಂದ ಮೇಲೆ ಎಲ್ಲ ಸಿನಿಮಾಗಳು ಬರಲಿ, ಥಿಯೇಟರ್ ಉಳಿಲಿ. ಈ ಒಂದು ಫೀಲ್ಡಲ್ಲಿ ಕೆಲಸ ಮಾಡುವಂಥ ಚಿಕ್ಕ ಪುಟ್ಟ ಕಾರ್ಮಿಕರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ನಿಮಗೆ ಪರ್ಸ್ನಲಿ ಈ ಒಂದು ಟೀಸರ್ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಏನಾದರೂ ನಿಮ್ಗೆ ಅನಿಸ್ತು ಇಲ್ಲ ಬರೋದು ಈಗಲ್ಲ ಈಗ ಅನ್ನಿಸ್ತು ಅಂತ ಏನಾದರೂ ನಿಮ್ಮದು ಒಂದು ಮೈಂಡ್ ಸೆಟ್ಟಲ್ಲಿ ಇರುತ್ತಲ್ಲ, ಸೊ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಸೊ ಆದಷ್ಟು ಪಾಸಿಟಿವ್ ಆಗಿ ಕಾಮೆಂಟ್ ಮಾಡಿ. ಆ್ಯಂಡ್ ಯಾರಿಗೂ ಕೂಡ ಹರ್ಟ್ ಆಗೋಗೆ ಕಾಮೆಂಟ್ ಮಾಡಬೇಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚಿತವಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.